ಆತ್ಮೀಯ ವಿದ್ಯಾರ್ಥಿಗಳೇ, ಹೋದ ಒಂದು ಅವಧಿಯೊಳಗೆ ನಾವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬರೆದಿರ್ತಕ್ಕಂಥ ಈ ಕನಸು ಮತ್ತು ಸಂದೇಶ ಅನ್ನುವಂಥ ಗದ್ಯ ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಆದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಇಂಪಾರ್ಟೆಂಟ್ ಸ್ಥಳಕ್ಕೆ ಹೋಗಬೇಕಾಗಿತ್ತು. ಆ ಹೋಗುವಂಥ ಸಂದರ್ಭದೊಳಗೆ ಅಚಾನಕ್ಕಾಗಿ ಅವರು ಹೋಗುವಂಥ ಹೆಲಿಕಾಪ್ಟರ್ ದೊಡ್ಡ ಸದ್ದಿನೊಂದಿಗೆ ನೆಲಕ್ಕೆ ಅಪ್ಪಳಿಸ್ತದೆ. ಅಪ್ಪಳಿಸಿದ ತಕ್ಷಣ ಹೇಗೋ ಅದೃಷ್ಟವಶಾತ್ ಅವರು ಆ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಆಗಿದ ತಕ್ಷಣ ಸಣ್ಣ ಪುಟ್ಟ ಗಾಯಗಳಾಗಿರ್ಬೋದು, ಅವರಿಗೆ ಡಾಕ್ಟರ್ ಒಂದಿಷ್ಟು ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಆದರೆ ಆ ಒಂದು ಅಪ್ಪಳಿಸಿರ್ತಕ್ಕಂಥ ಘಟನೆ ಏನದಲ್ಲ, ಅದು ಆಗಿರ್ತಕ್ಕಂಥ ಘಟನೆ ಅದು ಅವರು ಮನುಷ್ಯನ ಮ್ಯಾಗ ಒಂದು ಗಾಢವಾದಂಥ ಪರಿಣಾಮವನ್ನು ಬೀರ್ತದೆ. ಅಂಥ ಒಂದು ಘಟನೆ ಅದು ನಡೆದು ಹೋಗಿರ್ತದೆ. ಅಂಥ ಘಟನೆ ಅವರು ತಲೆಯಲ್ಲಿ ಇಟ್ಟುಕೊಂಡು ಅವರು ತಮ್ಮ ಕೆಲಸಕ್ಕೆ ಸರಿಯಾದ ಒಂದು ಸಮಯಕ್ಕೆ ಅವರು ಹೋಗಬೇಕಾದಂಥ ಸ್ಥಳವನ್ನು ಕೂಡ ಅವರು ಮುಟ್ತಾರೆ. ಆ ಮುಟ್ಟಿದಂಥ ಒಂದು ಸ್ಥಳದಲ್ಲಿ ಅವರು ಮಕ್ಕಳನ್ನ ಕುರಿತು ಮಾತಾಡ್ತಾರೆ. ಆ ಮಾತು ಬೇರೆ. ಆದರೆ ಅವರು ತಮ್ಮ ದಿನಚರಿ ಒಳಗೆ ಎಂದೂ ಅವರು 1 ಗಂಟೆ ಒಳಗಡೆ ಮಲಗಿದವರಲ್ಲ. ರಾತ್ರಿ 1 ಗಂಟೆ ಆದ ನಂತರನೇ ಮಲಗಿದಂಥವ್ರು ಮತ್ತೆ ಬೆಳಗ್ಗೆ 6 ಗಂಟೆಗೆ ಏರ್ತಾ ಇದ್ರು. ಎದ್ದು ತಮ್ಮ ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾ ಇದ್ರು. ಆದರೆ ಅವತ್ತು ಹಂಗಾಗಿರೋದ್ರಿಂದ ಅವರು ಬೇಗನೆ ಮಲಗಿಬಿಟ್ರು ಮತ್ತು ಬೇಗನೆ ಕೂಡ ಮುಂಜಾನೆ ಏಳಿಲ್ಲ. ಇದು ಅವರ ಒಂದು ದಿನಚರಿಯಲ್ಲಿ ಅವತ್ತು ಬದಲಾವಣೆ ಆಯಿತು ಅನ್ನುವಂಥದ್ದು ಕೂಡ ನಾವು ನೋಡಿದ್ದೀವಿ. ಆಮ್ಯಾಗ ಅವರು ಆ ನಿದ್ದೆಯ ಬಗ್ಗೆ ಹೇಳ್ತಾರೆ. ಅದೇನೇ ಇರಲಿ, ಅದು ಸವಿನಿದ್ದೆ ಅಂತೂ ಆಗಿರಲಿಲ್ಲ. ಮಧ್ಯ ಮಧ್ಯದಾಗ ನಾನು ಎಚ್ಚರಗೊಳ್ತಾ ಇದ್ದೆ. ಏನೇನೋ ಯೋಚನೆಗಳು ಸುಳಿದಾಡ್ತಾ ಇದ್ದು ತಲೆ ಒಳಗೆ. ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದನ್ನೆಲ್ಲ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ? ದೇವರ ಕುರಿತಾಗ ದೇವರ ಒಂದು ದೃಷ್ಟಿಯೊಳಗೆ ಎಲ್ಲ ಶ್ರೇಷ್ಠವಾಗಿದ್ದೆ, ಆದರೆ ಮಾನವ ಮಾತ್ರ ಒಂದು ಡಿಫ್ರೆಂಟ್ ಅದನ ಅನ್ನುವಂಥದ್ದು. ಅಂದರೆ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ ಅಂದರೆ ನಾವು ಮೇಲು ಕೀಳು ಅನ್ನುವಂಥದ್ದು ಮಾಡ್ತಾವಲ್ಲ, ಜಾತೀಯತೆ ಭೇದ ವ್ಯತ್ಯಾಸ ಅಂತ ಏನು ಮಾಡ್ತಾವಲ್ಲ, ಯಾಕೆ ಈ ರೀತಿ ಮಾಡ್ತಾನೆ ಮಾನವ ಅನ್ನುವಂಥದ್ದು ಅವರ ತಲೆಯೊಳಗೆ ವಿಚಾರಗಳು ಬರ್ತಾ ಇದ್ದು. ರಾತ್ರಿ ಮಲಗಿದಾಗ APJ ಅಬ್ದುಲ್ ಕಲಾಂ ಅವರ ತಲೆಯೊಳಗೆ ಇಷ್ಟೊಂದು ಹಿಂಸಾಚಾರ ಏಕೆ ತೊಡಗಿಕೊಳ್ತಿದೆ? ಮನುಷ್ಯರು ಇಷ್ಟೊಂದು ಹಿಂಸಾಚಾರ ಯಾಕೆ ಮಾಡ್ತಾ ಇದ್ದಾರೆ? ನಾವೆಲ್ಲ ಮಾಡಲ್ಲ. ದಿನನಿತ್ಯ ಪೇಪರ್ದಾಗ TV ಒಳಗೆ ಓದ್ತಾ ಇದ್ದೇವೆ. ಅಲ್ಲಿ ಗಲಭೆ, ಇಲ್ಲಿ ಬಾಂಬ್ ಸ್ಫೋಟ, ಅಷ್ಟು ಮಂದಿ ಸಾವು, ಇಷ್ಟು ಮಂದಿ ಸಾವು, ಭಯೋತ್ಪಾದಕರು, ಇವೆಲ್ಲ ದಿನನಿತ್ಯ ಏನು ಕೇಳ್ತಾ ಇದ್ದಾವಲ್ಲ. ಇವು ಯಾಕೆ ನಡೀತಾ ಇದೆ? ಮನುಷ್ಯರು ತಿಳಿದಂಥವ್ರು, ಎಲ್ಲ ವಿಚಾರ ಗೊತ್ತಿದ್ದಂಥವ್ರು, ಆದರೂ ಕೂಡ ನಾವು ಯಾಕೆ ಇಷ್ಟೊಂದು ಜಾತೀಯತೆ ಮಾಡ್ತೀವಿ? ಯಾಕೆ ನಾವು ಇನ್ನೊಬ್ಬರ ಮ್ಯಾಗ ದ್ವೇಷವನ್ನು ಸಾಧಿಸ್ತೇವೆ? ಮನುಷ್ಯರು ಯಾಕೆ ಶಾಂತತೆಯನ್ನು ಕಾಪಾಡಬಾರ್ದು ಅನ್ನೋಂಥದ್ದು ಏನೇನೋ ವಿಚಾರಗಳು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ತಲೆಯೊಳಗೆ ಬಂದು ಹೋಗ್ತಾ ಇತ್ತು. ಇದನ್ನ ನಾವು ನಿನ್ನೆ ಒಂದು ಅವಧಿಯೊಳಗೆ ಇಲ್ಲಿ ತನಕ ನೋಡಿದ್ದೀವಿ. ಇನ್ನು ಇವತ್ತು ಮುಂದಿನ ಒಂದು ಟಾಪಿಕನ್ನು ಅಭ್ಯಾಸ ಮಾಡ್ಕೊತ ಹೋಗೋಣ. ಆಸ್ಟ್ರೇಲಿಯಾ ಇವರ ಮಹಾನ್ ಮೇಧಾವಿ ಏನೇನು ಮಾತನಾಡುತ್ತಿರುವಂತೆ ಭಾಸವಾಯಿತು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮಲಗ್ಯಾರ, ಮನಸ್ಸಿನಲ್ಲಿ ಇವೆಲ್ಲ ಯೋಚನೆಗಳು ಬರ್ತಾ ಇದ್ದಾವೆ. ಆಗ ಇನ್ನೊಂದು ಜಸ್ಟ್ ಸೀನ್ ಅವರ ತಲೆಯೊಳಗೆ ಬಂತು. ಏನದು ಅಂದ್ರೆ, 5 ಮಹಾನ್ ಮೇಧಾವಿಗಳು ಏನೇನೋ ಮಾತನಾಡುತ್ತಿರುವಂತೆ ಭಾಸವಾಯಿತು. 5 ಜನ ಮಹಾನ್ ಮೇಧಾವಿಗಳಿದ್ರು. ಅವ್ರು ಏನೇನೋ ಡಿಸ್ಕಷನ್ ಮಾಡ್ಲತ್ತಾರ ಏನೋ ಅನ್ನುವಂತೆ ಇವರಿಗೆ ಭಾಸ ಆಯ್ತು. ಅಂದ್ರೆ ಇವರಿಗೆ ಅನಿಸ್ತು. ಆಮ್ಯಾಗ ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಅವರು 5 ಜನ ಮಹಾನ್ ಮೇಧಾವಿಗಳು ಏನದಾರಲ್ಲ, ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಅತ್ಯಂತ ನೆಚ್ಚಿನ ಮಹಾನ್ ಪುರುಷರು. ಅವರಂದ್ರೆ ಅಷ್ಟೊಂದು ಇಷ್ಟಪಡ್ತಾ ಇದ್ರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಅವ್ರು ಏನೇನೋ ತಾವೇ ಡಿಸ್ಕಷನ್ ಮಾಡ್ಲತ್ತಂಗ ಇವ್ರಿಗೆ ಅನಿಸ್ತು. ಯಾವಾಗಿದು? ಅವ್ರ ಕನಸಿನೊಳಗೆ ಕನಸು ಬಿದ್ದಿತ್ತು ಆ ರೀತಿ. ಅವರ ಮಾತುಗಳಲ್ಲಿ ನಾನು ಒಂದು ಉತ್ತರಕ್ಕಾಗಿ ಹುಡುಕಾಡಿದೆ. ಅವ್ರು ಏನೇನೋ ಮಾತಾಡ್ತಾ ಇದ್ರು, ಏನೇನೋ ಚರ್ಚೆ ಮಾಡ್ತಾ ಇದ್ರು. ಅವರು ದೇಶದ ಬಗ್ಗೆ ಆಗಿರ್ಬೋದು, ಮನುಷ್ಯರ ಬಗ್ಗೆ, ಯಾವುದೋ ಒಂದು ಶಾಂತಿ ಬಗ್ಗೆ ಆಗಿರ್ಬೋದು, ಇನ್ಯಾವುದೋ ಒಂದು ಅನುಕೂಲದ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ರು. ಅವ್ರು ಏನು ಮಾತಾಡ್ತಾರ, ಏನು ಬಿಡ್ತಾರ ಅನ್ನೋಂಥದ್ದು ಇವರು ಭಾಳ ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ರು. ಇದೆಲ್ಲ ಘಟನೆ ಯಾವಾಗ ನಡೆದಂದ್ರೆ ಅವರಿಗೆ ನಿದ್ದೆ ಹತ್ತಿದಾಗ, ಅವರ ಕನಸಿನಲ್ಲಿ ನಡೆದಿರ್ತಕ್ಕಂಥದ್ದು. ಅದೇ ಕನಸು ಮತ್ತು ಸಂದೇಶ ಅಂತ. ಕನಸು ಬಿದ್ದಾಗ ಇದನ್ನೆಲ್ಲ ಅವರಿಗೆ ಅನ್ನಿಸ್ತಾ ಇತ್ತು.
ಒಂದು ಕನಸಿಗಿಂತ ಎಷ್ಟೋ ಹೆಚ್ಚು ಸ್ಫುಟವಾದ ಅನುಭವದಲ್ಲಿ ನಾನು ನನ್ನನ್ನು ಒಂದು ಮರುಭೂಮಿಯಲ್ಲಿ ಕಂಡೆ. ಎಂಥ ಒಂದು ಕನಸು ಬಿದ್ದಿತ್ತಂದ್ರೆ, ಇವರು ಮಲ್ಕೊಂಡಾರ, ಕನಸು ಬಿದ್ದವ್ರಿ. ಇವ್ರು ಎಲ್ಲಿ ಅದಾರ ಕನಸಿನಾಗ ಅಂದ್ರೆ ಒಂದು ದೊಡ್ಡ ಮರುಭೂಮಿ ಒಳಗದಾರ. ಒಂದು ದೊಡ್ಡ ಮರುಭೂಮಿ ಗೊತ್ತದಲ್ಲ, ಅಂದ್ರ ಮರಳುಗಳಿಂದ ಕೂಡಿರ್ತಕ್ಕಂಥ ಭೂಮಿ. ಮರಳು ನೋಡ್ರಿಲ್ಲ, ಉಸುಕತಾವಲ್ಲ, ಉಸುಕ ನಮ್ಮ ಆಡು ಭಾಷೆ ಉಸುಕ ಕರಿತಾವಲ್ಲ, ಉಸುಕಿನ ಭೂಮಿ, ಅದಕ್ಕೆ ಮರಳು ಭೂಮಿ ಅಂತ ಕರಿತಾವ. ಮರಳು ಆ ಭೂಮಿ ಒಳಗೆ ಹೋಗ್ಯಾರ ಇವರು ಕನಸಿನಾಗ. ಮತ್ತೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರಿಗೆ ಒಂದು ಕನಸು ಬಿದ್ದದ. ಕನಸು ಬಿದ್ದಾಗ ಇವ್ರು ಎಲ್ಲಿ ಅದಾರ ಅಂದ್ರೆ ಕನಸಿನಾಗ ಒಂದು ದೊಡ್ಡ ಮರುಭೂಮಿ ಒಳಗದಾರ. ಎಷ್ಟು ಸ್ಫುಟವಾದ ಅನುಭವ. ನನ್ನನ್ನು ಒಂದು ಮರುಭೂಮಿಯಲ್ಲಿ ಕಂಡೆ. ನನ್ನ ಸುತ್ತ ಎತ್ತ ನೋಡಿದ್ರು ಬರೀ ಮರಳು. ಆ ಮರಳು ಭೂಮಿ ಒಳಗೆ ನಿಂತಾರ ಇವರು. ಸುತ್ತೆಲ್ಲ ಕಣ್ಣಾಡಿಸ್ತಾರ. ಕಣ್ಣ ಎಲ್ಲಿ ತನ ಅವರ ದೃಷ್ಟಿ ಹರಿತದ, ನೆದರ ಹರಿತದಲ್ಲ, ಅಲ್ಲಿ ತನ ಬರೀ ಉಸುಕೆ ಉಸುಕು ಕಾಣಾಗುತ್ತದೆ ಇವ್ರಿಗೆ. ಯಾರಿಗೆ? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ. ಆಮ್ಯಾಗ ಮೈಲಿಗಟ್ಟಲೆ ಮರಳು. ಮೈಲಿ ಅಂದ್ರೆ ಕಿಲೋಮೀಟರ್, 106 ಕಿಲೋಮೀಟರ್ ತನಕ ಬರೇ ಮರಳೇ ಮರಳು. ದೂರ ದಿಗಂತದವರೆಗೂ, ದೂರ ಎಲ್ಲಿ ತನಕ ಕಾಣ್ತದಲ್ಲ ಅಲ್ಲಿ ತನ ಒಟ್ಟ ಮರಳೇ ಮರಳು, ಉಸುಕೆ ಉಸುಕ. ಆಕಾಶದಲ್ಲಿ ಪೂರ್ಣಚಂದ್ರ ಮೇಲ್ಗಡೆ ನೋಡ್ತಾರ. ಮೇಲ ಚಂದ್ರಾಮದನ, ಪೂರ್ಣಚಂದ್ರ, ಅರ್ಧ ಚಂದ್ರ ಅಲ್ಲ, ನಿಮಗೆ ಅರ್ಧ ಚಂದ್ರ ಅದ. ಇದು ಪೂರ್ಣಚಂದ್ರ, ಹೌದ್ರ? ಚಂದ್ರಾಮ ಈ ರೀತಿ ಇರ್ತಾನ, ಅರ್ಧ ಚಂದ್ರಾಮ ಮತ್ತು ಪೂರ್ಣಚಂದ್ರಾಮ ಅಂತ. ಮೇಲ್ಗಡೆ ನೋಡ್ತಾರ APJ ಅಬ್ದುಲ್ ಕಲಾಂ ಅವರು. ಆಕಾಶದಲ್ಲಿ ಪೂರ್ಣಚಂದ್ರಾಮ ಕಾಣ್ತಾ ಇದ್ದಾನೆ. ಸುತ್ತಮುತ್ತ ನೋಡಿದ್ರೆ ಎಷ್ಟು ನೋಡಿದ್ರು ಬರೀ ಮರಳೇ ಮರಳ. ಇದು ಕನಸಿನೊಳಗೆ. ಆಮ್ಯಾಗ ಮರಳು ಗಾಡಿನುದ್ದಕ್ಕೂ ಹಾಲು ಬೆಳೆದಂಗಳು. ಈ ಮರಳು ಗಾಡಿನುದ್ದಕ್ಕೂ ಏನದ ಅಂದ್ರೆ ಇಲ್ಲೆಲ್ಲ ಬೆಳೆದಂಗ ಬಿದ್ದದ. ಎದರದು? ಚಂದ್ರಾಮನ ಬೆಳಕು ಬಿದ್ದು ಬಿಟ್ಟದ. ಬೆಳಕು ಬೀಳ್ತದ ರಾತ್ರಿ ಹುಣ್ಣಿಮೆ ಟೈಮ್ದಾಗೆಲ್ಲ ನೋಡ್ರಿ. ಬರೀ ಹುಣ್ಣಿಮೆ ಟೈಮ್ದಾಗ ರಾತ್ರಿ ಆದಾಗ ನೋಡ್ರಿ, ಹಾಲು ಪಿಟಿಷನ್ದಾಗ ಬೆಳಕು ಬಿದ್ದದ. ಇಲ್ಲಿ ಹಾಲು ಬೆಳೆದಂಗಳು ಬಿದ್ದಿತ್ತು. ಆಮ್ಯಾಗ ಆ 5 ಮಹಾನ್ ಪುರುಷರು ಯಾರು ಅನ್ನುವಂಥದ್ದು ಇಲ್ಲಿ ಅವರು ಹೇಳಿದ್ದಾರೆ. 5 ಜನ ಮಹಾನ್ ಪುರುಷರು ಇವರ ಕನಸಿನೊಳಗೆ ಬಂದಿದೆ. ಯಾರು ಆ 5 ಜನ ಮಹಾನ್ ಪುರುಷರು ಅನ್ನುವಂಥದ್ದು ನೆನಪನ್ನ ಇಟ್ಕೋಬೇಕು. ಇವ್ರ ಮ್ಯಾಗ ಕ್ವಶನ್ಗಳನ್ನು ಕೇಳುವಂತ ಸಂದರ್ಭ ಬರ್ತದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕನಸಿನಲ್ಲಿ ಕಂಡಂತ 5 ಜನ ಮಹಾನ್ ಪುರುಷರು ಯಾರು ಅಥವಾ ಅವರ ಹೆಸರನ್ನು ಹೆಸರಿಸಿ ಅಂತ ಹಿಂಗೆ ಬರ್ತದೆ. ಅದರಲ್ಲಿ ಒಂದನೇ ವ್ಯಕ್ತಿ ಯಾರಂದ್ರೆ ಮಹಾತ್ಮ ಗಾಂಧಿ. ಯಾರು? ಮಹಾತ್ಮ ಗಾಂಧಿ. ನೆನಪಿನಲ್ಲಿ ಮಹಾತ್ಮ ಗಾಂಧಿ ಒಂದನೇದವ. ಎರಡನೇದವ ಆಲ್ಬರ್ಟ್ ಐನ್ಸ್ಟೀನ್ ಎರಡನೇ ವ್ಯಕ್ತಿ. ಇನ್ನು ಮೂರನೇದ ಯಾರು ಅಂತ ಕೇಳಿದ್ರೆ ಚಕ್ರವರ್ತಿ ಅಶೋಕ್, ಮಹಾನ್ ಸಾಮ್ರಾಟ್ ಅಶೋಕ್. ಇನ್ನು 4ನೇ ವ್ಯಕ್ತಿ ಯಾರಂದ್ರೆ ಅಬ್ರಹಾಂ ಲಿಂಕನ್. ಇನ್ನ 5ನೇ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಕ್ಯಾಲಿಫ್ ಓಮರ್. ಇವರು 5 ಜನ ಮಹಾನ್ ವ್ಯಕ್ತಿಗಳು. ಯಾರು? ಮಹಾನ್ ವ್ಯಕ್ತಿಗಳು. ಇವ್ರು ಯಾರ ಕನಸಲ್ಲಿ ಬಂದಿದ್ರು? ಡಾಕ್ಟರ್ APJ ಅಬ್ದುಲ್ ಕಲಾಂ. ಈ 5 ಜನ ಮಹಾನ್ ವ್ಯಕ್ತಿಗಳು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕನಸಿನೊಳಗೆ ಬಂದು ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು? ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ್, ಅಬ್ರಹಾಂ ಲಿಂಕನ್, ಕ್ಯಾಲಿಫ್ ಓಮರ್ ಅಂತ 5 ಜನ ಮಹಾನ್ ವ್ಯಕ್ತಿಗಳು. ಇವ್ರ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೆವು. ಚಕ್ರವರ್ತಿ ಬಗ್ಗೆ, ಅಬ್ರಹಾಂ ಲಿಂಕನ್, ಕ್ಯಾಲಿಫ್ ಏನು ಅನ್ನೋ ಟಿಪ್ಪಣಿ ಒಳಗೆ ಅರ್ಥ ಮಾಡ್ಕೊಂಡಿದ್ದೆ. ಗಾಂಧೀಜಿ ಬಗ್ಗೆ ಅಂತ ನಿಮಗೆಲ್ಲರಿಗೂ ಗೊತ್ತ ಅದಾನೆ.
ಹೌದಾ? ಈ 5 ಜನ ಮಹಾನ್ ಪುರುಷರು ಗಾಂಧೀಜಿಯವರ ಒಂದು ಕನಸಿನಲ್ಲಿ ಬಂದಿದ್ದರು. ಈ 5 ಮಹಾನ್ ಪುರುಷರು ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ್, ಅಬ್ರಹಾಂ ಲಿಂಕನ್, ಕ್ಯಾಲಿಫ್ ಪಮ್ಮರ್ ಅನ್ನುವಂಥ ಎದುರು ಬದರಾಗಿ ಸುತ್ತುವರೆದು ನಿಂತಿದ್ದರು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಇಲ್ಲಿ ನಿಂತ್ಕೊಂಡಿದ್ರು. ಇಲ್ಲಿ ನಿಂತ್ಕೊಂಡಿದ್ರು ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಇಲ್ಲಿ ಸುತ್ತಮುತ್ತ ಇವರು ನಿಂತ್ಕೊಂಡಿದ್ರು ಅನ್ನುವಂಥದ್ದು 5 ಜನ ಮಹಾನ್ ವ್ಯಕ್ತಿಗಳು ಇವರು ಸುತ್ತಮುತ್ತ ನಿಂತ್ಕೊಂಡಿದ್ರು. ನಿಂತು ಸುಯಿ ಎಂದು ಬೀಸುತ್ತಿದ್ದ ಹಿತವಾದ ಗಾಳಿಗೆ ಅವರು ದಿರಿಸುಗಳೆಲ್ಲ ಓಲಾಡುತ್ತಿದ್ದವು. ಏನು ಎಲ್ಲ ಬಟ್ಟೆ ತೊಟ್ಟಾರಲ್ಲಿ ಇವರು ತೊಟ್ಟಿರ್ತಕ್ಕಂಥ ಬಟ್ಟೆಗಳು ಅವರು ತೊಟ್ಟಿರ್ತಕ್ಕಂಥ ಆ ಗಾಳಿಗೆ ಏನಾಗ್ತಾ ಇತ್ತಂದ್ರೆ ಅತ್ತಿಂದಿತ್ತ ಇತ್ತಿಂದತ್ತ ಹಾರಾಡ್ತಾ ಇತ್ತು. ಅವ್ರು ತೊಟ್ಟಿರ್ತಕ್ಕಂಥ ಗಾಳಿ ಹಾಕ್ತ ನಾವು ಎಲ್ಲಾರ ಬಟ್ಟೆ ತುಂಬಿತ್ತ ಹೊರಗಡೆ ಗಾಳಿ ಬಿಡ್ತಂದ್ರೆ ನಮ್ಮ ಬಟ್ಟೆ ಆ ಕಡೆ ಅಳಿಗಾಡ್ತಾರೆ. ಹಂಗ ಇವ್ರ ಬಟ್ಟೆ ಅಲ್ಲಾಡ್ತಾ ಇತ್ತು. ಯಾರು? ಈ 5 ಜನ ಮಹಾನ್ ವ್ಯಕ್ತಿಗಳ ಬಟ್ಟೆನ ಅಲ್ಲಾಡ್ತಾ ಇತ್ತು. ಇವ್ರು ಯಾರು ಸುತ್ತಮುತ್ತ ನಿಂತಾರೆ? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಸುತ್ತಮುತ್ತ ನಿಂತಾರೆ. ಇದು ಕನಸಿನೊಳಗೆ ಆ ರೀತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರಿಗೆ ಕನಸು ಬಿದ್ದವು. ಅರ್ಥ ಆಯ್ತೆ? 5 ಜನ ವ್ಯಕ್ತಿಗಳ ಒಂದು ಡ್ರೆಸ್ ಅತ್ತಿತ್ತ ಏನಾಗ್ತಾ ಇತ್ತು? ಓಲಾಡ್ತಾ ಇತ್ತು. ಇನ್ನು ಘನಗಾಂಭೀರ್ಯದ ಸಾಕಾರ ಮೂರ್ತಿ ಚಕ್ರವರ್ತಿ ಅಶೋಕನ ಪಕ್ಕದಲ್ಲಿ ನಿಂತಿದ್ದೆ ನಾನು. ಇವನಿಗೆ ಅತಿ ಸಮೀಪದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಯಾರಂದ್ರೆ ಅಶೋಕ ಅನ್ನುವಂಥ ಚಕ್ರವರ್ತಿ ಅಶೋಕ APJ ಅಬ್ದುಲ್ ಕಲಾಂ ಅವರ ಒಂದು ಅತಿ ಸಮೀಪದಲ್ಲಿ ನಿಂತಂಥ ವ್ಯಕ್ತಿ. ಅವನೆದುರು ನಾನು ತೀರಾ ಕುಬ್ಜನಾದಂತೆ ಅನಿಸಿತು. ಅಶೋಕ ಚಕ್ರವರ್ತಿ ದೊಡ್ಡದ ಅಶಿ ಮನುಷ್ಯ. ಇವ ಅಷ್ಟೇ ಇಷ್ಟೇ ಕುಳ್ಳ ಮನುಷ್ಯ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವನನ್ನು ಹೀಗೆ ನೋಡ್ತಾನೆ, ಅವನು ಎದುರಿಗೆ ಇಷ್ಟೇ ಕುಳ್ಳನಂಗೆ ಕಾಣ್ತಾನೆ. ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಶೋಕ ದೊಡ್ಡ ಚಕ್ರವರ್ತಿ ಮನುಷ್ಯ, ದೊಡ್ಡ ಎತ್ತರವಾದಂಥ ಮನುಷ್ಯ, ದಾಡಿಸಿ ಮನುಷ್ಯ, ರಾಜ ಮನುಷ್ಯ. ಇವ ಅವನ ಎದುರಿಗೆ ಎಷ್ಟೇ ಕಂಡ ಆದರೆ ಇವನಿಗೆ ಭಾಸವಾಯಿತು. ಅಶೋಕ 2 ಬಗೆಯ ಬದುಕು ಸಾಗಿಸಿದವನು. ಅಶೋಕ ಅಂದ್ರೆ ಸುಮ್ಮನೆ ಸಾಮಾನ್ಯ ಅಲ್ಲ. ಅವ 2 ರೀತಿಯಾದಂಥ ಬದುಕನ್ನು ನಡೆಸಿಕೊಂಡು ಹೋದಂಥ 2 ಬಗೆಯ ಬದುಕನ್ನು ಸಾಗಿಸಿದಂಥ. ಯಾವ 2 ಬಗೆಯ ಬದುಕು ಅಂದ್ರೆ ಒಂದು ನಿರ್ದಯಿ ಆಕ್ರಮಣಕಾರನಾಗಿ ಹಾಗೂ ಇನ್ನೊಂದು ದಯಾಮಯಿ ಆಡಳಿತಗಾರನಾಗಿ 2 ರೀತಿಯಾದಂಥ ಬದುಕು ಸಾಗಿಸಿದ. ಒಂದು ಬಹಳ ನಿಷ್ಕಾಳಜಿ ಮನುಷ್ಯನನ್ನಾಗಿ, ಆಕ್ರಮಣಶೀಲ ಮನುಷ್ಯನನ್ನಾಗಿ ಒಂದು ಬದುಕನ್ನು ಸಾಗಿಸಿದ್ರೆ, ಇನ್ನೊಂದು ದಯಾಮಯಿ ಆಡಳಿತಗಾರನಾಗಿ ಇನ್ನೊಂದು ಬದುಕನ್ನು ಸಾಗಿಸ. ಅಂದ್ರೆ ಮೊದಲು ಹೆಂಗಿದ್ದ ಅಂದ್ರೆ ಎದುರಾಳಿ ಯಾರೇ ಎದುರಿಗೆ ಬಂದ್ರು ಅವನನ್ನು ಯಾರೇ ಅಪೋಸ್ ಹಾಕಿದ್ರೆ ಅವರನ್ನು ಮುಗಿಸಿಬಿಡ್ತಿದ್ದ. ಏನು ವಿಚಾರ ಮಾಡ್ತಾ ಇದ್ದಿತ್ತು ನಾವು. ಒಂದು ರೀತಿ ಕಟಕ ಇದ್ದಂಗೆ ಇವನಿಗೆ ಮನಸ್ಸನ್ನುವಂಥದ್ದು ಇದ್ದಿತ್ತಲ್ಲ, ಅಂಥ ಕಟಕನ ಮನಸ್ಸತ್ತ ಯಾರೇ ಇದ್ರು ಅವರನ್ನು ತೆಗೆದು ಬಿಡ್ತಾ ಇದ್ದ. ಇದು ಒಂದು ರೀತಿಯಾದಂಥ ಬದುಕಿದ್ರೆ, ಇನ್ನೊಂದು ಭಾಳ ದಯಾಮಯ, ಎಲ್ಲರೂ ನಮ್ಮವರು, ಎಲ್ಲರೂ ಬದುಕಬೇಕು, ಯಾರಿಗೆ ಹಿಂಸೆ ಆಗಬಾರ್ದು ಅನ್ನುವಂಥ ಬದುಕನ್ನು ಸಾಗಿಸಿದಂಥ. ಈ ರೀತಿ 2 ಬದುಕನ್ನು ಸಾಗಿಸಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಅಶೋಕ ಅನ್ನುವಂಥದ್ದು. ನನ್ನ ಬಳಿ ನಿಂತಿದ್ದ ಅಶೋಕ ಆಗ ತಾನೇ ದಿಗ್ವಿಜಯ ಸಾಧಿಸಿ ಮರಳಿ ಬಂದು ನಿಂತಿದ್ದ. ಅವನ ಬಳಿ ನಿಂತಿದ್ರಲ್ಲ ಅಬ್ದುಲ್ ಕಲಾಂ ಅವರ ಮಗಳಾಗ, ಅವ ಅದೇ ತಾನೇ ದಿಗ್ವಿಜಯನ್ನು ಸಾಧಿಸಿ ಬಂದು ಇವ್ರ ಬಳಿ ನಿಂತಿದ್ದ. ಅಂದ್ರೆ ದಿಗ್ವಿಜಯ ಅಂದ್ರೆ ಯುದ್ಧ ಮಾಡಿದ್ದ. ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದು ಬಂದು ಇವನ ಬಳಿ ನಿಂತ್ಕೊಂಡು ಬಿಟ್ಟಿದ್ದ. ಯಾರ ಬಳಿ? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬಳಿ. ಆದರೆ ಆ ವಿಜಯಕ್ಕೆ ಭಾರಿ ಬೆಲೆ ತತ್ತಿದ್ದ. ಆ ವಿಜಯವನ್ನು ಸಾಧಿಸಿದ್ದ, ಆದ್ರೆ ಅವನಿಗೆ ಪಶ್ಚಾತ್ತಾಪ ಆಗಿತ್ತು. ಬಹಳ ಘೋರವಾದಂಥ ವಿಜಯ ಸಾಧಿಸಿ ಬಂದಿದ್ದ, ಖರೆ ದೊಡ್ಡ ದಿಗ್ವಿಜಯ ಸಾಧಿಸಿದ್ದ. ಆದ್ರೆ ಅದು ಅವನಿಗೆ ಅಷ್ಟೊಂದು ಖುಷಿ ಕೊಡುವಂಥ ಒಂದು ಗೆಲುವು ಆಗಿರ್ತಿಲ್ಲ. ಅವನಿಗೆ ಬಹಳ ಪಶ್ಚಾತ್ತಾಪ ಆಗಿತ್ತು ಆಮ್ಯಾಗ ಅನ್ನುವಂಥದ್ದು. ಜಯಕ್ಕಾಗಿ ಸಹಸ್ರಾರು ಜನರ ಆಹುತಿ ಪಡೆದಿದ್ದ. ಅವನ ಜಯಕ್ಕಾಗಿ ಸಹಸ್ರಾರು ಜನರ ಆಹುತಿ ಅಂದ್ರೆ ಪ್ರಾಣ ಬಲಿ ಪಡೆದಿದ್ದ. ಎಷ್ಟೋ ಜನ ಯುದ್ಧದಲ್ಲಿ ಸತ್ತು ಹೋಗಿದ್ರು. ಮನೆ ಡಿಸ್ಕಷನ್ ಮಾಡೋದವ್ರು ಕೈಕಾಲುಗಳನ್ನು ಕಳ್ಕೊಂಡಿದ್ರು. ರಕ್ತದ ಕೋಡಿನೇ ಹರಿದಿತ್ತು. ಅಂಥ ಒಂದು ಯುದ್ಧ ಆ ಯುದ್ಧ ಆಗಿತ್ತು, ಅಶೋಕನ ಯುದ್ಧ. ಆಮ್ಯಾಗ ಆ ಕಳಿಂಗ ಸಮರು ಕಡಿಮೆ ಅಂದರು 3 ಲಕ್ಷ ಜನ ಬಲಿ ತೆಗೆದುಕೊಂಡಿತ್ತು. ಅತಿ ಕಡಿಮೆ ಅಂದ್ರೂ ಕೂಡ 3 ಲಕ್ಷ ಜನ ಸತ್ತಿದ್ರು ಆ ಕಳಿಂಗ ಯುದ್ಧದಲ್ಲಿ. 3 ಲಕ್ಷ ಜನ ಪ್ರಾಣ ಬಿಟ್ಟಿದ್ರು.
ಆಮೇಲೆ ಅಷ್ಟೇ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು. 3 ಲಕ್ಷಕ್ಕಿಂತ ಹೆಚ್ಚಿನ ಜನ ತಮ್ಮ ಅಂಗಾಂಗಗಳು, ಅಂಗಾಂಗ ಅಂತ ಗೊತ್ತಾಗ್ತದೆ, ಕೈ ಕಾಲು ಇನ್ಯಾವುದೋ ಅಂಗಾಂಗಗಳನ್ನು ಕಳ್ಕೊಂಡಿದ್ರು. ಆ ಮರಳುಗಾಡಿನಲ್ಲಿ ಎಲ್ಲರೂ ಚಕ್ರವರ್ತಿ ಅಶೋಕನ ದಿಟ್ಟಿಸಿ ನೋಡ್ತಾ ಇದ್ರು. ಅಂತ ಒಂದು ದಿಗ್ವಿಜಯ ಸಾಧಿಸಿ ಬಂದಿರತಕ್ಕಂಥ ಅಶೋಕನೇ ಆ ಮರಳುಗಾಡಿನಲ್ಲಿ ಎಲ್ಲರೂ ಇವನನ್ನೇ ದಿಟ್ಟಿಸಿ ನೋಡ್ತಾ ಇದ್ರು. ಇವ್ ಜೊತೆ ಏನಿದ್ರಲ್ಲ ಅವರೆಲ್ಲರೂ ಇವನನ್ನೇ ದಿಟ್ಟಿಸಿ ನೋಡ್ತಿದ್ದರು. ಅಷ್ಟರಲ್ಲೇ ಅಶೋಕ್ ಮಂಡಿಯವರು ಕುಳಿತು ಯುದ್ಧ ಕವಚ ಮತ್ತು ಕಿರೀಟವನ್ನು ಕಳಚಿಟ್ಟ. ಅಷ್ಟರೊಳಗೆ ಅಶೋಕ ಏನು ಮಾಡ್ದಂದ್ರೆ ಅವೆಲ್ಲ ಪೋಷಕ ಸಮೇತ ಬಂದಿದ್ದವ, ಯುದ್ಧದ ಪೋಷಕ ಸಮೇತ. ಆಗೇನು ಮಾಡ್ದಂದ್ರೆ ಮಂಡಿಯವರು ಕುಳಿತ, ಮಂಡಿ ಅಂದ್ರೆ ಇವೆರಡು ಮೊಳಕಾಲು ಊರಿ ನೆಲದ ಮೇಲೆ ಕುಳಿತು ಯುದ್ಧ ಕವಚ ಮತ್ತು ಕಿರೀಟವನ್ನು ಕಳಚಿಟ್ಟ. ಯುದ್ಧ ಕವಚ ಏನು ಹಾಕೊಂಡಿದ್ದಲ್ಲ ಮೈ ಮ್ಯಾಗ ಅದನ್ನು ತೆಗೆದಿಟ್ಟ. ಆಮ್ಯಾಗ ತಲೆ ಮ್ಯಾಗಿದ್ದಂಥ ಕಿರೀಟವನ್ನು ಕೂಡ ತಳಗಿಟ್ಟ. ಆತನ ಮುಖ ಯಾಕೋ ಕಳೆ ಬಂದಿತ್ತು. ಮುಖದಲ್ಲಿ ಕಳೆ ಇದ್ದಿತ್ತಲ್ಲ ಅಶೋಕನಿಗೆ, ಯಾಕೋ ಮುಖ ಒಂಥರ ಸಪ್ಪಗಾಗಿತ್ತು, ಕಳೆ ಬಂದಿತ್ತು. ಆಗ ಅಸಂಖ್ಯ ಜನರ ಸಾವು ನೋವಿನಿಂದ ಆತ ಚಿಂತಿತನಾದಂತೆ ಕಂಡು ಬರುತ್ತಿತ್ತು. ಅಸಂಖ್ಯಾತ ಜನರ ಒಂದು ಸಾವು ನೋವಿನಿಂದ ಏನೋ ಚಿಂತೆಯೊಳಗಿದ್ದವರಂಗ ಕಾಣ್ತಾ ಇದ್ದಾನಂತ. ಸೊ ಇಷ್ಟು ಇವತ್ತು ಸಾಕು. ಇನ್ನು ಟುಮಾರೋ ಅಂದ್ರೆ ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.